ಹೃದಯವು ಕಳವಳಗೊಳ್ಳುವಾಗ ನಿನ್ನ ಸಂತೈಸೋದು, ನಿನ್ನ ಬಲಪಡಿಸೋದು, ನೀನು ಬಿದ್ದಾಗ ಆಧರಿಸೋದು, ನೀನು ಎಚ್ಚರಿಸೋದು, ನೀನು ದಾರಿ ತಪ್ಪುವಾಗ ತಿದ್ದೋದು ಎಲ್ಲವೂ ದೇವರ ವಾಕ್ಯನೇ. ಅದಕ್ಕೆ ಯೇಸು ಹೇಳ್ತಿದ್ದಾನೆ, ನೀನು ನನ್ನನ್ನು ನಂಬು, ವಾಕ್ಯನ ನಂಬು. ವಾಕ್ಯ ಬೈಬಲ್ ಅದಕ್ಕೆ ಕೊಡಲ್ಪಟ್ಟಿರೋದು. ನಮ್ಮ ಸಭೆಯಲ್ಲಿ ಅನೇಕರದ್ದು ದುಡ್ಡಿಸ್ಕೊಳ್ದೆ ಬೈಬಲ್ ಕೊಟ್ಟಿದ್ದೀವಿ. ಹೌದಾ? ಅನೇಕರಿಗೆ ಬೈಬಲ್ ಕೊಟ್ಟಿದ್ದೀವಲ್ವಾ? ಯಾರಿಗೆ ಬೈಬಲ್ ಇಲ್ಲ ಹೇಳಿ ಕೊಡ್ತೀವಿ. ಆದರೆ ಈ ಬೈಬಲ್ಗೆ ಬೆಲೆ ಭಾಳ ಐತೆ. ಅರ್ಥ ಆಯ್ತಾ? ಕನ್ನಡದಲ್ಲಿ ಬೈಬಲ್ಲೇ ಪ್ರಿಂಟ್ ಮಾಡ್ತಾ ಇಲ್ಲ, ಮಿಷಿನರಿಗಳು ಬೈಬಲ್ ಮಿಷಿನ್ನು ಪ್ರಿಂಟೇ ಮಾಡ್ತಿಲ್ಲ. ಆಸಕ್ತಿ ಕಮ್ಮಿ ಆಗ್ಬಿಟ್ಟೈತೆ ಅಂತ. ತಮಿಳು, ತೆಲುಗು ಎಲ್ಲ ಕನ್ನಡದಲ್ಲಿ ಮಾಡ್ತಾನೆ ಇಲ್ಲ. ಅವರು ಆರ್ಡ್ರ್ ಕೊಟ್ಟರೆ ಮಾತ್ರ ಮಾಡ್ತಾರೆ. ಎಷ್ಟು ದುಃಖ ಅಲ್ವಾ? ಇದು ಜೀವ. ಇದನ್ನು ಓದು 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 ಓದು. ಇದನ್ನು ಓದುವಾಗಲೇ ನೀನು ದಾರಿ ತಪ್ತಿದೆಯೋ, ಸರಿಗಿದೆಯೋ, ದೇವ್ರು ನಿನಗೆ ಏನು ಇಟ್ಟವನು, ಏನು ಇಟ್ಟಿಲ್ವೋ, ಸೈತ ಅಂತ ಎಲ್ಲದು ಗೊತ್ತಾಗೋದು. ಸುಮ್ಮನೆ ಇಟ್ಕೋಬೇಡ. ಭಾನುವಾರ ಮಾತ್ರ ತರಬೇಡ. ಈ ಸೂಟ್ ಕೇಸ್ ಮಾಡ್ಕೋಬೇಡ, ಟ್ರಂಕ್ ಮಾಡ್ಕೋಬೇಡ, ಗಾಡ್ರೇಜ್ ಮಾಡ್ಕೋಬೇಡ. ಇಲ್ಲೇ ಆಧಾರ್ ಕಾರ್ಡು, ಇಲ್ಲಿ ರೇಷನ್ ಕಾರ್ಡು, ಇಲ್ಲಿ ಹಣ, ಇಲ್ಲಿ ನೆನಪಾಗ್ಬಿಡ್ತದೆ. ಬೈಬಲಲ್ಲಿ ಇಟ್ಟರೆ ಎಲ್ಲ ನೆನಪಾಗ್ತದೆ. ಇನ್ನೆಲ್ಲಿ ಇಟ್ಟರು ನೆನಪಾಗಲ್ಲ ಕೆಲವ್ರಿಗೆ. ಕೊಡ್ರಿ ನಿಮ್ಮ ಬೈಬಲ್ಗಳು, ತೋರಿಸ್ತೀನಿ ನಿಮ್ಮ ಜಾತಕಗಳು. ಇದೇನು ದೇವ್ರ ಮಾತನ್ನು ದೇವ್ರ ಜೀವವುಳ್ಳ ಪುಸ್ತಕ ಮಾಡಿದೀಯಾ, ಇಲ್ಲ ಏನಾದರೂ ಖಜಾನೆ, ಏನಾದರೂ ನಿನ್ನ ಆಧಾರ್ ಕಾರ್ಡು ಎಲ್ಲ ಇಲ್ಲ, ಇಲ್ಲಿ ರೊಕ್ಕ ಪಕ್ಕ. ಬೈಬಲ್ ಇಟ್ಬಿಟ್ರೆ ಗಂಡನೂ ಮುಟ್ಟಕ್ಕಿಲ್ಲ ಬೈಬಲ್ ಒಳಗಿರೋ ಕಾಣಿಕೆನ. ಯಾಕೆ ಹೇಳು? ಬೈಬಲ್ ಎತ್ಕೊಂಡು ಅವ್ನು ಓದಕ್ಕೆ ಬರೋಕೆ ಇಲ್ಲ. ಅವ್ನು ಬೈಬಲು ಓದೋ ಪುಸ್ತಕದಲ್ಲಿ ಈ ನವಿಲ್ಗಿರಿ, ಆಮೇಲೆ ಇಳಿಯೋದೆಲೆ, ಏನದು ಹಳ್ಳಿ ಮರದ ಎಲೆಗಳು ಇಟ್ಕೊತಿದ್ರಲ್ಲ, ಹಂಗೆ ಬೈಬಲಲ್ಲಿ ಅದು ಇದು ಆಳುಮೂಳು ಇಡಬೇಡ್ರಿ. ಇದನ್ನು ಪ್ರೀತಿಸಿ. ಇದು ನೀವು ಓದ್ರೆ ನಿಮ್ಮ ಜೀವಮಾನ ಕಾಲೆಲ್ಲ ಇದು ಬರ್ತದೆ. ಇದರಲ್ಲಿ ದೇವ್ರು ನಿಮ್ಮ ಜೊತೆ ಮಾತನಾಡ್ತಾನೆ, ಸರಿಪಡಿಸ್ತಾನೆ. ನಾವು ಸರಿ ಇಲ್ಲ ಅಂದರೆ ಸರಿಪಡಿಸ್ತಾನೆ, ನಮ್ಮ ತಳ್ಳಲ್ಲ. ಹಲ್ಲೆಲೂಯ. ಅದಕ್ಕೆ ದಾವೀದ ಹೇಳ್ದೆ, ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ, ಮಾರ್ಗಕ್ಕೆ ಬೆಳಕಂತ. ಈ ವಾಕ್ಯ ಇಲ್ಲ ಅಂದರೆ ಎಡವಿ ಬಿದ್ದೋಗ್ಬಿಡ್ತೀವಿ. ಎಲ್ಲಿ ಬೀಳ್ತೀವಿ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಸಿಕ್ಕಾಕತ್ತೀವಿ ಅಂತ ಗೊತ್ತಿಲ್ಲ. ಜ್ಞಾನಕ್ಕೆ ಹೇಳ್ತದೆ, ಈ ವಾಕ್ಯ ನಿನ್ನ ಕಾಯ್ತದೆ. ಓಡುವಾಗ ನೀನು ಮುಗ್ಗರಿಸಲ್ಲ, ನಡೆಯುವಾಗ ನೀನು ಎಡವಿ ಬೀಳಲ್ಲ ಅಂತ ಹೇಳ್ತದೆ. ನೀನು ಮಲಗುವಾಗ ಕಾಯ್ತದೆ, ಎಚ್ಚರಗೊಂಡಾಗ ನಿನ್ನೊಟ್ಟಿಗೆ ಮಾತನಾಡ್ತದೆ. ವಾಕ್ಯ ಓದು ಓದು ಓದು, ನೀನು ಎಲ್ಲಿದೆಯನ್ನೋ ತಿಳಿಸ್ತದೆ. ಹಲ್ಲೆಲೂಯ. ಈ ವಾಕ್ಯನ ಯಾರ್ಯಾರು ಇನ್ನೂ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಓದ್ರಿ. ಅರ್ಥ ಆಯ್ತಾ? ಇವತ್ತಿಂದ ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೊಬ್ರು ಕೆಲವು ಏನು ಮಾಡ್ತಾರೆ ಗೊತ್ತಾ? ದೇವರೇ ನನ್ನ ಜೊತೆ ಮಾತಾಡಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನಗೆ ಗೋತ್ರ ಮಾಡೋದ್ಬಿಟ್ಟು ಹಿಂಗೆ ತೆಗೆದು ಬಿಡ್ತಾರೆ. ಹಿಂಗೆ ತೆಗಿಬೇಡ. ಅರ್ಥ ಆಯ್ತಾ? ಯಾವುದಾದ್ರು ಒಂದು ಪುಸ್ತಕ ಕರೆಕ್ಟಾಗಿ ಪ್ರಾರ್ಥನೆ ಮಾಡಿ ಆರಿಸ್ಕೊ. ಯಾವುದಾದ್ರು ಒಂದು ಪುಸ್ತಕ ಆರಿಸ್ಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಅದು ಓದ್ಕೊಂಡು ಬಾ. ದೇವ್ರು ನಿನ್ನ ಜೊತೆ ಮಾತನಾಡ್ತಾರೆ. ಅರ್ಥ ಆಯ್ತಾ? ಬೈಬಲ್ನ ಒಂದು ಕಡೆಯಿಂದ ಓದು, ಆದಿ ಕಾರಣದಿಂದ ಓದ್ಕೊಂಡು ಬಾ. ನೀನು ಬೆಳಗ್ಗೆ ಹೊತ್ತು ಪ್ರಾರ್ಥನೆ ಮಾಡಿ ಓದುವಾಗ ಒಂದು ಅಧ್ಯಾಯ ಆರಿಸ್ಕೊ. ಯಾವುದಾದ್ರೂ ಸುವಾರ್ತೆಯಲ್ಲೋ, ಹಳೆ ಒಡಂಬಡಿಕೆಯಲ್ಲೋ, ಹೊಸ ಒಡಂಬಡಿಕೆಯಲ್ಲೋ ಒಂದು ಅಧ್ಯಾಯನ ಓದ್ತಾರೆ. 1-2 ಅಧ್ಯಾಯ ಓದು. ಮತ್ತು ಇನ್ನೊಂದು ಕಡೆಯಿಂದ ಬೈಬಲ್ ಎಲ್ಲ ಪ್ರವಾದನೆ ಗ್ರಂಥ, ಕೀರ್ತನೆ ಗ್ರಂಥಗಳು ಓದ್ಕೊಂಡು ಬಾ. ಜ್ಞಾನೋಕ್ತಿಗಳನ್ನ ಓದ್ಕೊಂಡು ಬಾ. ಓದಕ್ಕೆ ಬರೋಕ್ಕಿಲ್ಲ ಅಂತಂದರೆ ನಿಮ್ಮ ಮೊಬೈಲ್ ಐತಲ್ಲ, ಆ ಮೊಬೈಲಲ್ಲಿ ರೆಕಾರ್ಡಿಂಗ್ ಬೈಬಲ್ ಐತೆ. ಆ ಬೈಬಲಲ್ಲಿ ಆದಿ ಕಾಂಡದಿಂದ ಪ್ರಕಟಣೆ ಗಂಟನೂ ಆಡಿಯೋ ಐತೆ. ಆಡಿಯೋಗಳನ್ನ ತುಂಬಿಸ್ಕೊಳ್ಳಿ. ದೇವರ ವಾಕ್ಯನ ಕೇಳಿ ಏನು ಕೇಳಬೇಡ. ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಅದು ಇಲ್ಲ ಅಂತಂದ್ರೆ ಹೇಳಿ, ನಾನು ಸಣ್ಣ ರೇಡಿಯೋ ಕೊಡ್ತೀನಿ. ಏನು ಕೊಡ್ತೀನಿ? ಸಣ್ಣ ರೇಡಿಯೋ ಕೊಡ್ತೀನಿ. ರೇಡಿಯೋ ಐತೆ, ಒಂದು 3 ಏನೈತೆ ನಂತು, ಇಷ್ಟು ರೇಡಿಯೋ ಇದೆ, ಚಾರ್ಜ್ ಮಾಡ್ಕೋಬೇಕು. ಅದರಲ್ಲಿ ದೇವ್ರ ವಾಕ್ಯ ಐತೆ. ಕೇಳಿಸ್ತೈತಾ? ಆಡಿಯೋ ಐತೆ ನೋಡ್ರಿ, ಆಡಿಯೋ ಬೈಬಲ್ ನಮ್ಮದು. ನಾನು ಏನಾದರೂ ಮೊಬೈಲಲ್ಲಿ ಆಫ್ ಮಾಡ್ಕೊಬಿಟ್ರು ಅದೇ ಓಡ್ತಾ ಇರ್ತದೆ. ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲನ ಮಕ್ಕಳ ಹೆಸರು. ಆಡಿಯೋ ಬೈಬಲ್ ಐತಾ? ನಿಮ್ಮ ಮೊಬೈಲ್ಗಳಲ್ಲಿ ಆಡಿಯೋ ಬೈಬಲ್ ಹಾಕೊಂಡ್ರೆ ಓದಕ್ಕೆ ಬರ್ದಿದ್ರು ಕೇಳಿಸ್ಕೋಬೋದು. ಇಡೀ ಆದಿ ಕಾಂಡದಿಂದ ಪ್ರಕಟಣೆ ಗಂಟನೂ ಆಡಿಯೋ ಬೈಬಲ್ ಐತೆ. ದೇವ್ರ ವಾಕ್ಯ ತಿಳ್ಕೊಳ್ಳಿ ಅಂತ ಇದು ಮಾಡೈತೆ. ವಾಕ್ಯಗಳು ಕೇಳ್ಬೋದು. ಯಾವ್ಯಾವ ಅಧ್ಯಾಯ ಆದಮೇಲೆ ಯಾವ್ಯಾವ ಏನೇನು ವಿಷಯ ಬರ್ತದೆ ನೀವು ಓದ್ಬೋದು. ನಿನ್ಗೆ ಓದಕ್ಕೆ ಬಂದರೆ, ಓದಕ್ಕೆ ಬರಲಿಲ್ಲ ಅಂದ್ರೆ ಆಸಕ್ತಿ ತೋರಿಸು. ದೇವ್ರು ನೀನು ಖಂಡಿತ ಜ್ಞಾನ ಕೊಡ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ಆಸಕ್ತಿ ತೋರಿಸೋ ಸಾಕು, ಬೈಬಲ್ ಓದಕ್ಕೆ ದೇವ್ರು ಜ್ಞಾನ ಕೊಡ್ತಾನೆ. ಅರ್ಥ ಆಯ್ತಾ? ಎಂಥ ಆಸಕ್ತಿ ತೋರಿಸ್ತಿದೆ, ಅಳ್ತಿದೆ ಕೂತ್ಕೊಂಡು. ಅಕ್ಷರ ಕೂಡ್ಸಕ್ಕೆ ಓದಿದ್ರು ಕೂಡ ಬರ್ತಿದ್ದಿಲ್ಲ. ಯಾಕೊಬ್ಬ 1-5 ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದೆ ನಾನು ಕೇಳ್ಕೊ ಅಂತ ದೇವ್ರು ಹೇಳ್ತಾನೆ. ಅದನ್ನು ಹೇಳಿ ನಮ್ಮ ಮಾವ ತೋರಿಸ್ತಾ, ಅದು ಹೇಳಿ ಪ್ರಾರ್ಥನೆ ಮಾಡ್ತಿದೆ. ಓದಕ್ಕೆ ಹೋದರೆ ಕಾ ಕೂ ಕಿ ಕ್ಯೂ ಅಂದರೆ ನನಗೆ ಥೂ ಅನಿಸ್ಬಿಡೋದು. ನನಗೆ ಇದೇ ನನಗೇನು ಅರ್ಥನೇ ಆಯ್ಕಿಲ್ಲ, ಸಮಾಧಾನನೇ ಆಯ್ಕಿಲ್ವಲ್ಲ ಅನ್ನಿಸು. ನಿಜ, ನಾನು ಸತ್ಯವಾಗಿ ಹೇಳ್ತೀನಿ. ದೇವರ ಆಲಯದಲ್ಲಿ ಬೈಬಲ್ ಇಟ್ಕೊಂಡು ಬೈಬಲ್ ಓದೋಕ್ಕೆ ಕೂಡಿಸ್ಕೊಂಡು ಓದೋಕ್ಕೂ ಬರೋಕ್ಕಿಲ್ಲ ನನಗೆ. ಅಕ್ಷರ ಲಾವತ್ತು ಸಾವತ್ತು ಗೊತ್ತೇ ಇಲ್ಲ.
ನಾನು ದೇವ್ರ ತಸ್ ಕೇಳ್ತಾ ಇದ್ದೆ, ದೇವರೇ ಕೊಡು. ನನಗೆ ದೇವರು ವಾಕ್ಯ ಓದೋ ಜ್ಞಾನ ಕೊಟ್ಟ. ಹಲ್ಲೆಲೂಯಾ. ಓದ್ತೀನಿ. ನನಗೆ ಯಾವ ಬೈಬಲ್ ಕಾಲೇಜ್ ಕಳಿಸ್ದೇ ಇಲ್ಲ. ಇಷ್ಟಪಟ್ಟರು ಕಳಿಸ್ತಿಲ್ಲ ದೇವರು. ಇಷ್ಟಪಟ್ಟರು ಬೈಬಲ್ ಕಾಲೇಜ್ ಕಳಿಸ್ತಿಲ್ಲ. ಅಲ್ಲಿಂದ ಅಪ್ಲಿಕೇಶನ್ಗಳು ಕಳಿಸಿದ್ರು, ಅವರು ಬೇಜಾರು ಮಾಡ್ಕೊಂಡ್ರು ಕಳಿಸ್ತಿಲ್ಲ ದೇವ್ರು. ನಿನ್ಗೆ ಹಂಗೆ ಕಳಿಸ್ಕೊಡ್ತೀನಿ ಬಾಯ್ಲಿ ಅಂತ. ಇವತ್ತವ್ರು ಗಂಟೆ ನಿಂತ್ಕೊಂಡು ನಿಮ್ಮ ಮುಂದೆ ಪ್ರಸಂಗ ಮಾಡ್ತೀನಿ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳೇ, ದೇವರ ವಾಕ್ಯ ಓದುವಾಗ ನಾವು ತಿದ್ದುಕೊಳ್ತೀವಿ. ವಾಕ್ಯ ನಮ್ಮ ಜೊತೆ ಮಾತಾಡ್ತೀವಿ. ವಾಕ್ಯ ಇಬಾಯಿ ಕತ್ತಿ. ಹಲ್ಲೆಲೂಯಾ. ಇನ್ನೂ ಕೆಲವು ಜನಗಳು ವಾಕ್ಯನ ಏನು ಮಾಡ್ತಾರೆ, ಸೈಲಿಸ್ಟ್ ಆಗಿಬಿಟ್ಟೈತೆ. ಮನೆ ಮುಂದೆ ಅಂಟಿಸ್ಕೊಳ್ಳೋಕ್ಕೆ, ಗೋಡೆ ಮೇಲೆ ಹಾಕೊಳ್ಳೋಕ್ಕೆ, ಬೈಕ್ ಮೇಲೆ ಹಾಕೊಳ್ಳೋಕ್ಕೆ, ಕಾರ್ ಮೇಲೆ ಹಾಕೊಳ್ಳೋಕ್ಕೆ. ಹೃದಯದ ಒಳಗಡೆ ಇರೋಕ್ಕಿಲ್ಲ ವಾಕ್ಯ. ಮುಗದೆ ಹೋಯ್ತು ನಡಿ. ಅಲ್ವಾ? ಎಲ್ಲ ಹಾಕೊಳ್ತೀವಿ? ನೀ ಮನೆ ಮೇಲೆ ಹಾಕೊಳ್ಳೋದು ತಪ್ಪಲ್ಲ, ಗೋಡೆಗಳು ಹಾಕೋದು ತಪ್ಪಲ್ಲ, ಕಾರು ಬೈಕ್ ಮೇಲೆ ಹಾಕೊಳ್ಳೋದು ತಪ್ಪಲ್ಲ. ಫಸ್ಟ್ ನೀನು ಹೃದಯದೊಳಗಡೆ ಹಾಕೋ. ನಿನ್ನ ಹೃದಯದಲ್ಲಿ ವಾಕ್ಯ ಬಂದರೆ ನಿನಗೆ ಸೈತಾನ್ ಕೊಡುವಂಥ ಎಲ್ಲ ಆಲೋಚನೆ ಮೇಲೆ ಜಯವಂತ.